ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಮ್ಯಾಂಗೋ ಕೇಸರಿಬಾತ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅದರ ಸಿಪ್ಪೆಯನ್ನು ತೆಗೆದು ಅದರ ಪಲ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಅರ್ಧ ಬಟ್ಟಲು ಹಾಲು, ಕಾಲು ಬಟ್ಟಲು ಸಕ್ಕರೆ, 6 ಚಮಚ ತುಪ್ಪ, ಅರ್ಧ ಬಟ್ಟಲು ಮೀಡಿಯಮ್ ರವೆ, ಅರ್ಧ ಬಟ್ಟಲು ಮ್ಯಾಂಗೋ ಪೇಸ್ಟ್ ಇಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಕಡಾಯನ್ನು ಒಲೆಯ ಮೇಲಿಟ್ಟು 2 ಚಮಚ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸ್ಗಳನ್ನು ಕರೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟುಕೊಂಡು ಅದೇ ಕಡಾಯಿಗೆ ಅರ್ಧ ಬಟ್ಟಲು ಮೀಡಿಯಮ್ ರವೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕಿ ಹುರಿದುಕೊಳ್ಳೋಣ. ರವೆ ಹುರಿದು ಒಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟುಕೊಂಡು ಅದೇ ಕಡಾಯಿಗೆ 1 ಬಟ್ಟಲು ನೀರು, ಅರ್ಧ ಬಟ್ಟಲು ಹಾಲನ್ನು ಹಾಕಿ ಕುದಿಯಲು ಇಡೋಣ. ನೀರು ಕುದ್ದ ನಂತರ ಹುರಿದಿಟ್ಟುಕೊಂಡಿರುವ ರವೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಲು ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. 60% ರವೆ ಬೆಂದ ನಂತರ ಅದಕ್ಕೆ ನಾವು ಮಾಡಿಟ್ಟುಕೊಂಡಿದ್ದ ಅರ್ಧ ಬಟ್ಟಲು ಮ್ಯಾಂಗೋ ಪೇಸ್ಟನ್ನು ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳೋಣ. ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ನಂತರ ತಳ ಬಿಡುವಷ್ಟು ಅದು ಬೆಂದಿರುವ ಹಂತದಲ್ಲಿ 2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಲು ಇಡೋಣ. 2 ನಿಮಿಷಗಳ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ರುಚಿಕರವಾದ ಮ್ಯಾಂಗೋ ಕೇಸರಿಬಾತ್ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.